ಅಲ್ಲ ಗುಂಡಿ, ಒಂದು ಗ್ಲಾಸ್ ನೀರು ತಗೊಂಬಾ ಅಂದೆ, ಹಂಗ ಬಂದ್ಬಿಟ್ಟೆ ನೀನು. ಅಯ್ಯೋ ಹೌದು ನೋಡ್ರಿ, ಮರ್ತು ಬಂದ್ಬಿಟ್ಟೆ, ತೊಗೊಂಬರ್ತೀನಿ ತಡ್ರಿ. ಇರ್ಲಿ ಬಿಡು, ಮತ್ತೆ ಇನ್ನೆಲ್ಲಿ ಹೋಗಿದ್ದಿ? ರಾತ್ರಿ ಎಚ್ಚರಾದ್ರೆ ಹೋಗಿ ತೊಗೊಂಬಂದ್ರ ಆತ್, ಮಲ್ಕೋಯನ್. ಇಷ್ಟು ದಪ್ಪ ಇದ್ರು ನೀನು ಬಾರಿ ಚಂದದಿಯಾ ಮತ್ತ. ಆ ಯಾಕ್ರಿ ಇವತ್ತು ಚಂದ ಅನಿಸಿನ ನಿಮಗೆ ನಾನೇ? ಹಂಗಲ್ಲ, ಹಂಗ ಚಂದ ಕಾಣಕತ್ತಿ, ಅದಕ್ಕೆ ಹೇಳಿದೆ. ಹೌದನ? ಎರಡು ಮಕ್ಕಳಾಗಿ ಮಕ್ಕಳು ಮದುವೆ ವಯಸ್ಸಿಗೆ ಬಂದು ಸ್ವಸ್ಥರ ಬರಕ್ಕೆ ಬಂದ್ರು ಇವತ್ತು ಚಂದ ಕಣ್ಣು ನೋಡ ನಿಮ್ಮ ಕಣ್ಣಿಗೆ. ಆದರೂ ಇಷ್ಟು ವರ್ಷನಾಗ ಒಂದು ದಿನಾರ ಅಂದ್ರಲ್ಲ ನೀನು ಚಂದದಿ ಅಂತೇಳಿ. ಅವಾಗರ ಅಪರೂಪಕ್ಕೆ ನಮ್ಮ ಕಣ್ಣಿಗೆ ನೀವು ಚಂದ ಕಾಣ್ತಿರ್ತಿದ್ರಿ. ಬಟ್ ಹೇಳ್ಬೇಕಂದ್ರ ನಮಗ್ ಟೈಮ್ ಇದ್ರಿಕಿಲ್ಲ, ಇವತ್ತು ಟೈಮ್ ಕೂಡಿ ಬಂತ ನೋಡೋದಕ್ಕೆ. ಓಹೋ ಹೋ, ಏನು ಅಂತ ಟೈಮ್ ಕೂಡಿ ಬಂದತಿ ಇವತ್ತು? ಏನಿಲ್ಲ, ಅದ ನೀ ಚಂದ ಅದಿ ಅಂತ ಹೇಳು ಟೈಮ್ ಹೇಳಾತ ನೋಡಿ, ಯಾಕೋ ಬಾರಿ ಚಂದ ಕಾಣಕತ್ತಿ ಅಂತೇಳಿ. ಯಾಕ ಏನು ಕೆಲಸ ಆಗ್ಬೇಕಾಯ್ತು ನನ್ನಿಂದ? ನಮ್ಮ ಮದುವೆಗೆ ಕಮ್ಮಿ ಕಮ್ಮಿ ಅಂದ್ರೆ ಒಂದು 30 ವರ್ಷ ಆದರೂ ಆತು. ಈಗ ಹೇಳಾಕತ್ತೀರಿ ನೀವು ಇಷ್ಟು ಚಂದ ಅದಿ ಕಾಣಕತ್ತಿ ಅಂತ ಹೇಳಿ. ಯಾಕ ಏನು ಸಮಾಚಾರ? ನನ್ನಿಂದ ಏನು ಕೆಲಸ ಆಗ್ಬೇಕಾಯ್ತು ಹೇಳ್ರಿ. ಹೊಲ ಮನಿ ಮಕ್ಕಳು ಸಂಸಾರ ಬಂಧು ಬಾಂಧವರು 108 ತೊಂದರೆ ತಾಪತ್ರಗಳ ಒಳಗೆ ಒಂದು ಗಂಡ ಹೆಂಡತಿ ಗಂಡ ನಮಗೆ ನಾವ ಟೈಮ್ ಕೊಡೋದನ್ನ ಮರೆತು ಬಿಟ್ಟಿರ್ತೀವಿ. ಹೊಲ ಮನಿ ಮಕ್ಕಳು ಸಂಸಾರ ಇದ ಚಿಂತೆ ಒಳಗನ ಜೀವನ ಸಾಗಿಸ್ತಿರ್ತೀವಿ. 3 ಹೊತ್ತು ಗಂಡ ಹೆಂಡತಿ ಗಂಡ ಅನ್ನೋದು ಮರ್ತ ಬಿಟ್ಟಿರ್ತೀವಿ. ಒಂದು ದಿನಕ್ಕೆ ಒಂದು 5 ನಿಮಿಷನೂ ಕೂತ್ಕೊಂಡು ನಾವು ಮಾತಾಡ್ತಿರೋದಿಲ್ಲ ನಿಮ್ಮ ಜೋಡಿ. ಅಂತಂದ್ರೆ ಯಾಕೋ ಏನೋ ಗೊತ್ತಿಲ್ಲ ನನಗೆ, ಇವತ್ತು ಯಾಕೋ ನಿನ್ನ ಬಗ್ಗೆ ಅನುಕಂಪ ಪ್ರೀತಿ ಎಲ್ಲ ಒಮ್ಮೆಗೆ ನೀನು ಬಂದುಬಿಟ್ಟತ್ ನೋಡು. ಯಾಕ್ರಿ ಈ ಥರ ಎಲ್ಲ ಮಾತಾಡಕತ್ತೀರಿ? ನನಗೆ ಯಾಕೋ ಭಯ ಆಗಕತ್ತೈತಿ ನೀವು ಮಾತಾಡೋದು ನೋಡಿ. ಬಾ ಎತ್ತಿದ್ರೆ ಹಂಗ ಹಿಂಗ ಹಂಗ ಹಿಂಗ ಅಂತ 3 ಹೊತ್ತು ಲಟಿಗೆ ಪುಟ್ಟಿಗೆ ನೀವು ನನ್ನ ಬೈಲಿಲ್ಲ ಅಂತಂದು ನನಗೂ ಸಮಾಧಾನ ಆಗಲ್ಲ. ಏಕದಮ್ ನೀವು ಈ ಥರ ಪ್ರೀತಿ ತೋರಿಸೋದು ನೋಡಿ ನನಗೆಲ್ಲ ಹಾರ್ಟ್ ಅಟ್ಯಾಕ್ ಆಕತ್ನ. ಹಂಗಲ್ಲ, ಆದರೂ ಯಾಕೋ ಏನೋ ಗೊತ್ತಿಲ್ಲ ನನಗೂ ಇವತ್ತು ಇದೊಂಥರ ಹೊಸ ಅನುಭವ, ಹೇಳ್ಕೊಳಕ್ಕೂ ಆಗವಲ್ದು, ಆ ಥರ ಆಗಕತ್ತೈತಿ. ರೀ ಮತ್ತೇನಾರ ಕುಡ್ದು ಗಿಡದು ಬಂದು ಈ ಥರ ಮಾತಾಡಕತ್ತೀರಿ? ಏನು ನನಗೆ ವಾಸನೆ ಅಂತಿ ಬರವಲ್ದು. ಕರೆ ಹೇಳ್ರಿ, ಸರಿಗಿರಿ ಏನರ ಕುಡ್ದು ಬಂದು ಕಾಸು ನಾನು ಕೂಡ ಈ ಥರ ಮಾತಾಡಕತ್ತೀರಿ ಮತ್ತೆ ಸರಿ ಕುಡ್ದು ನೀವು ನನ್ನ ಜೋಡಿ ಮಾತಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ. ಇಲ್ಲಲ್ಲಿ ಹಂಗ ಒಂಥರ ಅನ್ಸಕತ್ತಿ. ಈಗ ನಾನು ನನ್ನ ಮಕ್ಕಳಿಬ್ರು ನೀನು ನಾವು ಇರೋದ 4 ಜನ. ಇನ್ನು ಮುಂದೆ ಸಂಸಾರ ಹಂಗೆ ಬೆಳ್ಕೊಂತನ ಹೋಗತ್ತೆ. ಇಬ್ರಿದ್ದಾರೆ 4 ಜನ ಆದ್ವಿ. ಈಗ 4 ಜನ ಇದ್ದಾರೆ, ಇನ್ನಿಬ್ರು ಸ್ವಸ್ಥರು ಬರ್ತಾರ. ಅವ್ರ ಮನಿನ ನಮ್ಮ ಮನಿ ಇದೇ ಥರ ಇರ್ಲಿಪ್ಪ ದೇವ್ರಿ ಅಂತ ನಾ ಬೇಡ್ಕೋತಾನೆ. ಒಂದು ವೇಳೆ ಅವ್ರಿಗೆ ನಿನಗೆ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಹೆಂಗೆ ಮಾಡೋದಪ್ಪ? ಇಷ್ಟೆಲ್ಲ ಯೋಚನೆ ಮಾಡತ್ತೀರಣ್ಣ ನೀವು, ಅದಕ್ಕೆ ಇವತ್ತು ನನ್ನ ಮೇಲೆ ಪ್ರೀತಿ ಜಾಸ್ತಿ ಬಂದ್ಬಿಟ್ಟತ್ ಬಿಡ. ಅಂತೂ ಇಂತೂ ಇವತ್ತಾದ್ರೂ ಬಂತಲ್ಲ. ಅಲ್ರಿ ನೀವು ಇಷ್ಟ ಅನ್ರಿ ನನ್ನ ಅರ್ಥ ಮಾಡ್ಕೊಂಡಿದ್ದು ನೀವು? ಅಲ್ರಿ ನಮಗಂತೂ ಹೆಣ್ಣು ಮಕ್ಕಳಿಲ್ಲ ಏನಿಲ್ಲ, ಇರುವ 2 ಗಂಡು ಮಕ್ಕಳು. ಬಂದಿದ್ದ ಸ್ವಸ್ಥರನ್ನ ಹೆಣ್ಮಕ್ಳನ್ನ ನೋಡ್ಕೊಂಡ್ರೆ ಆಗಿ ಹೋಯ್ತಲ್ಲ. ನೀವು ನನ್ನ ಹೆಣ್ಮಕ್ಳ ಅನ್ನೋ ಹಂಗೆ ನೋಡ್ಕೊಂಡು ಚಂತೆಗೆ ಹೊಂಟು ಬಿಡೋದು. ಈಗ ನಾವಾದ್ರೂ ಹೊಸದಾಗಿ ಮನೆಗೆ ಬರ್ಬೇಕಾದ್ರೆ ನಮ್ಮ ಅತ್ತಿ ಕೈಯಾಗಿ ಈಗ ಗುಡ್ದ ನನಗೆ ರಗಡಾಗಿ ಹೋಗಿತ್ತು. ಅಂಥದ್ರಾಗ ಈಗ ನಮ್ಗೆ ಅನುಭವ ಇರ್ತೈತಿ. ಆ ಥರ ಎಲ್ಲ ನಾವು ಮಾಡೇ ಕೊಡೋದಿಲ್ಲ. ನಮಗೂ ಅವರು ಹೆಣ್ಮಕ್ಳು ಇದ್ದಂಗೆ ಚಂತೆ ನೋಡ್ಕೋತಂತವ್ರು. ನೀ ಯಾಕೆ ಚಿಂತೆ ಮಾಡ್ತೀರಿ? ಅಲ್ಲ ಶಾರಿ, ನನಗೆ ನೀ ಅವ್ರು ನೋಡ್ಕೊಳ್ಳೋ ಬಗ್ಗೆ ಚಿಂತೆ ಎತ್ತಿಲ್ಲ. ಅವ್ರು ನಿನ್ನ ಕೂಡ ಹೆಂಗಿರ್ತಾರೋ ಏನೋ, ಅವರು ನಿನ್ನ ಕೂಡ ಚಂತೆಗಿದ್ರೆ ನನಗೂ ಖುಷಿನ. ಒಂದು ವೇಳೆ ಚಂತೆಗಿರ್ಲಿಲ್ಲ ಅಂದ್ರೆ ಮಕ್ಕಳನ್ನ ಅದು ಕಟ್ಕೊಂಡು ಬೇರೆ ಹೋದ್ರೆ ಹೆಂಗೆ ಮಾಡೋದು? ರೀ ಕೂಸು ಹುಟ್ಟೋಕಿನ್ನ ಮುಂಚೆ ಕುಲಾಯಿ ಹೊಲಿಸಿದ್ರಂತ ಹಂಗೆ ಇನ್ನ ಬರೀ ಹೆಣ್ಣು ನೋಡಿ ಬಂದೇವಿ. ಕೊಟ್ಟಿಲ್ಲ ತಗೊಂಡಿಲ್ಲ, ಮದುವಿಲ್ಲ ಮುಂಜಿಲ್ಲ. ಯಾಕೆ ಬೇಜಾರು ಮಾಡ್ಕೊಳಕತ್ತೀರಿ ನೀವು? ಅದು ಕರಣನ ಇನ್ನೂ ಏನಿಲ್ಲ ಬಿಡು. ಆದ್ರೂ ಯಾಕನ ಒಬ್ಬನ ಕುಂತ್ನಿಲ್ಲ, ಅದಕ್ಕೆ ಹಂಗ ಬೇಜಾರಾಯ್ತು ಬಿಡು ಇವತ್ತು. ಹೋಗ್ಲಿ ಬಿಡು. ಅಲ್ರಿ ನಾವು ಮಗಳ ಥರ ನೋಡ್ಕೊಳ್ಳೋಣ. ಆಕೆ ಹೆಂಗಾರ ಯಾಕೆ ತಿಳುವಳಿಕೆ? ಎಷ್ಟೋ ಆದರೂ ನಾವು ದೊಡ್ಡವರು ತಿಳುವಳಿಕೆ ಇದ್ದಾರೆ ಇರ್ತೀವಿಲ್ಲ. ಮತ್ತು ನಾವು ಅರ್ಥ ಮಾಡ್ಕೊಂಡು ಹೋಗೋದು. ಯಾಕೆ ಬೇಜಾರು ಮಾಡ್ಕೊಳತ್ತೀರಿ? ಇನ್ನು ಯಾವಾಗೋ ಏನು ಅವಾಗಿಂದ ಯೋಚನೆ ಮಾಡ್ಕೊಂಡು ಈಗಿನ ಖುಷಿ ಅದಕ್ಕೆ ಹಾಳು ಮಾಡ್ಕೊಳತ್ತೀರಿ? ಆರಾಮಿರ್ರಿ. ಅಲ್ರಿ ಬಿ ಪಿ ಗುಳಿಗೆ ತೊಗೊಂಡ್ರೇನಿಲ್ಲ ಹಂಗೆ ಬಂದಿರಿ? ತಗೊಂಡ ಬಂದೆ, BP ಗುಳಿಗಿನ ತಗೊಂಡು ಬಂದು ಕಾಸ ಮಲ್ಕೊಳಕಂತ ಬಂದೆ. ಮತ್ತು ಅಷ್ಟೊನ್ನತ್ತು ಯಾಕೋ ನೀನು ನೋಡಿ ಒಂಥರ ಅನಿಸ್ತಾ, ಅದಕ್ಕೆ ಮಾತಾಡಕತ್ತೆ. ಹಂಗಾರಿ ಮನುಷ್ಯ ಎಷ್ಟೋ ಕಟಕಿರ್ಲಿ, ಎಷ್ಟೋ ಉಡಾಳಿರ್ಲಿ, ಅವನಿಗೂ ಒಂದು ಮನಸ್ಸು ಅನ್ನೋದು ಇರತ್ತಲ್ಲ. ಒಂದಿಲ್ಲ ಒಂದು ಟೈಮ್ದಾಗ ಎಲ್ಲ ಥರ ಅರ್ಥ ಆಗತ್ತೆ. ಏನೇನ್ರ ಅಂತಿದ್ದೆ ನೀವು ಹುಚ್ಚಿಡೋತನ ಹಂಗ್ಯಾಕೆ ಮಾತಾಡ್ತಿದ್ದಿ ಹಿಂಗ್ಯಾಕೆ ಮಾತಾಡ್ತಿದ್ದಿ ಅಂತಿದ್ದಿ. ಇವತ್ತು ನೀವು ಮಾತಾಡೋದು ನೋಡಿದ್ರೆ ನನಗೆ ಭಯ ಆಗಕತ್ತೈತಿ. ನಾ ಏನು ನಿನ್ನ ಕಣ್ಣ ಕಟಕ್ನಂಗೆ ಕಾಣಕತ್ತೇನಲ್ಲಿ? ನಂದು ಇರೋದು ಮನಸ್ಸಿನೊಳಗೆ ಏನಾಗಕತ್ತೈತೆ ಅನ್ನೋದು ಹೇಳ್ಕೊಂಡ್ರೆ ಅದು ನಿನಗೆ ಕಟಕ್ತನ ಕಣ್ಣ ಕಾಣ್ತಾ, ಏನು ಉಡಾತನ ಅನ್ನೋ ಕಾಣ್ತಾ? ಇವತ್ತು ಏನು ತಲೆ ತಿನ್ನಕತ್ತಿದ್ರಿ ನೀವು? ನಿಮ್ಗೆ ಬಿಪಿ ಏರಿಗಿರೈತಿ ಏನೈತಿ? 11 ಆತು ಮಲ್ಕೋರಿನ. ಹಂಗಲ್ರಿ ನಾ ಹೇಳಿದ್ದೆ. ಈಗ ನಾನು ಏನರ ಹೇಳ್ತಿರ್ತೇನೆ ಹಂಗ್ರಿ ಹಿಂಗ್ರಿ ನನಗೆ ಹಂಗೆ ಹಿಂಗೆ ಎದಕ್ಕೆ ಅಂಥವೆಲ್ಲ ಯೋಚನೆ ಮಾಡ್ತಿದ್ದಿ? ಅಟ್ ಹೊಲದ ಕಡೆ ಅಡ್ಡಾಡೋರು ಎಲ್ಲ ಹೋಗತ್ತೆ ಯೋಚನೆಗಳ ಅಂತಿರ್ತೀರಿ. ಮತ್ತು ಈಗ ನಿಮಗೆ ಈ ಯೋಚನೆ ಯಾಕೆ ಬಂತು? ಅದಕ್ಕೆ ಹೇಳಿದ್ದು ಎಮೋಷ್ನಲ್ ಜಾಸ್ತಿ ಇದ್ದಾರಿಗೆ ಪದೇ ಪದೇ ಕಾಡ್ತಿರತ್ತಿ. ಈಗ ನೀವು ಎಮೋಷ್ನಲ್ ಇರಂಗಿಲ್ಲ.
ನಾವೇನು ಹೇಳಿದ್ರು ಅದನ್ನ ತಲೆನೇ ಕೆಡಿಸ್ಕೋದಿಲ್ಲ. ಸ್ಟ್ರಾಂಗ್ ಪರ್ಸನ್ ನೀವು ಅಂತ ಕುತ್ಕೊಂಡು ಇವತ್ತು ನಿಮಗೆ ಯಾಕೋ ಈ ಥರ ಆಗಾಕತ್ತಲ್ಲ, ಅದಕ್ಕೆ ಹೇಳಿದೆ ನಾನು. ಮನುಷ್ಯನಿಗೆ ಹೆಂಗೋ ಇರಲ್ಲ ಮನುಷ್ಯ, ಅವನಿಗೂ ಒಂದು ಮನಸ್ಸು ಅಂತ ಇರುತ್ತೆ. ಆ ಮನಸ್ಸಿನೊಳಗೆ ನೂರಾರು ಯೋಚನೆಗಳು ಇದ್ರೂ ಒಂದಿಲ್ಲ ಒಂದು ಟೈಮ್ದಾಗ ಈ ಥರ ಎಮೋಷ್ನಲ್ ಮನಸ್ಸು ಬರುತ್ತೆ ಅಂತ ಹೇಳಿದೆ. ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಅವ್ರಿಗೆ ನಮಗೆ ಸರಿ ಹೊಂದಲಿಲ್ಲ, ಸ್ವಸ್ಥರಿಗೆ ನಮಗೆ ಅಂದ್ರೂ ಅವ್ರ ಪಾಡಿಗೆ ಅವರು ಗಂಡನ ಕಟ್ಕೊಂಡು ಅವರು ಆರಾಮಂದ ಇರಲಿ. ನಾನು ನೀನು ಸಾಯಿ ಮಠ ಕೂಡ ಇದೇ ಥರನ ಸಂತೋಷವಾಗಿರೋಣ. ಮತ್ತೇನು ಎಲ್ಲಾನು ಒಂದೇ ಮಾತಿನಾಗ ಮುಗಿಸ್ಬಿಟ್ಟಿಲ್ಲ. ಆಯ್ತು ಬಿಡು, ಹೆಂಗೆ ಹೋಗುತ್ತೆ ಹಂಗೆ ಹೋಗ್ರಿ. ನಾವು ಯೋಚನೆ ಮಾಡೋದಕ್ಕಿಂತ ಜೀವನನ ಎಲ್ಲ ಥರ ನಮಗೆ ಹೇಳ್ಕೊಡುತ್ತಾ, ಅದೇನಾಗುತ್ತಾ ಆಗಲಿ. ಸುಮ್ಮನೆ ಇಲ್ಲದ ಸಲದ್ದೆಲ್ಲ ಯೋಚನೆ ಮಾಡಿಕೊಂಡು ಇದೆಲ್ಲ ತುಂಬಿಕೊಂಡು ಬೇಜಾರು ಮಾಡಿಕೊಂಡು ಬಿ ಪಿ ಏರಿಸ್ಕೊಂಡು ಕುಂದ್ರು ಬದಲಿ ಸುಮ್ಮನೆ ನೆಮ್ಮದಿಯಿಂದ ಮಕ್ಕೊಂಡು ನಿದ್ದೆ ಮಾಡಿರಿ. ಯಾಕಂತಂದ್ರೆ ಇನ್ನೂ ಮುಂದೆ ಅದೆಲ್ಲ ಆಗೋದು, ಈಗ ಇನ್ನೂ ಏನೂ ಅಲ್ಲ. ಇಷ್ಟು ಜಲ್ದಿ ಯಾಕೆ ನಾವು ಯೋಚನೆ ಮಾಡ್ಕೋಬೇಕು, ಹೌದಿಲ್ಲ? ಆಯಿತು ಸರಿ, ಮುಲ್ಕೊಂಡು ಬಾಯ್, ಟೈಮ್ ಆಯಿತು. ಅಯ್ಯೋ, ಟೈಮ್ ಎಷ್ಟಾಯಿತು ಏನು ಎಚ್ಚರ ಆಗಿಲ್ಲ. ಇವತ್ತು ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡ್ತು ನೋಡು. ಟೈಮ್ ಎಷ್ಟಾಯಿತು ಏನು ಎಚ್ಚರ ಆಗಿಲ್ಲ. ಇವತ್ತು ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿತ್ತು. ಎದ್ದು ಕಾಸ ಪಟ ಪಟ ಫ್ರೆಶ್ ಆಗಿ ಕಾಲೇಜಿಗೆ ಹೋಗ್ಬೇಕು. ಇನ್ನೂ ಟೈಮ್ ಬೇರೆ ಇಲ್ಲ, ಜಲ್ದಿ ಜಲ್ದಿ ರೆಡಿಯಾಗಿ ಹೋಗ್ತೀನಿ. ಇವತ್ತೇಕೋ ಒಂಥರ ಫ್ರೆಶ್ ಮೂಡ ಇದ್ದೀನಿ. ಬೆಳಗ್ಗೆ ಒಂಥರ ಯಾವುದಾದ್ರೂ ಹೊಸ ಬಟ್ಟೆ ಹಾಕೊಂಡೋಕೇನು ಕಾಲೇಜಿಗೆ. ಏನೋ ಒಂಥರ ಖುಷಿ, ಸಿಕ್ಕಾಪಟ್ಟೆ ಖುಷಿ ಆದಂಗೆ ಆಗತ್ತತಿ. ಸೂರಜ್ ನಿನ್ನೆ ಮಾತಾಡ್ಸಿದಿಂದ ನನ್ನ ಮೈಂಡ್ ಯಾಕೋ ಒಂಥರ ಏನನ್ನ ಒಂಥರ ಖುಷಿ ಭಾಳ ಅದ. ನಾನು ಒಟ್ಟು ಸೌಮ್ಯ, ಸೌಮ್ಯ ಎದ್ದಿ ಇಲ್ಲವ ಇನ್ನೂ? ನಿಮ್ಮ ಅಣ್ಣ ಬಂದಂದ್ರೆ ಬೈತಾನೆ ನೋಡ, ಆಮೇಲೆ ನಾನಂತೂ ಬೇಯಿಸ್ಕೊಳ್ಳೋದಿಲ್ಲ, ನೀನೇ ಬೇಯಿಸ್ಕೊಳಕಿ. ಹ್ಞೂ ಮಮ್ಮಿ ಎದ್ದೆ, ಜಳಕಕ್ಕೆ ಹೊಂಟೇನೀಗ, ಬರ್ತೇನೆ ಜಲ್ದಿ ರೆಡಿಯಾಗಿ. ಟಿಫಿನ್ ರೆಡಿ ಇಡು. ರೆಡಿ ಐತ್ ಬಾರವ್ವ, ನಿನಗೋಸ್ಕರ ಕಾಯಕತ್ತೀನಿ. ಟೈಮ್ ಅಂತ ಹೋಗ್ತೀನಿ ಇಲ್ಲ ಕಾಲೇಜಿಗೆ? ಹೋಗ್ತೀನಿ, ಬರಾತೀನಿ, ಜಳಕ ಮಾಡಿ ಬರಾತೀನಿ. ಲತಾ, ಯಾಕೆ ಲೇಟ್ ಆಗ್ತಿವತ್ತು? ಇಷ್ಟು ಹೊತ್ತಾಯ್ತು? ಸ್ವಲ್ಪ ಕೆಲಸ ಇತ್ತು ಬಿಡಲಿ, ಹಿಂಗಾಗಿ ಲೇಟಾಗಿ ಬಂದೆ ನಾನು. ಒಂದನೇ ಫ್ರೀಡ್ ಮುಗಿತನ್ಲಿ? ಒಂದನೇ ಫ್ರೀಡ್ ಮುಗ್ದತ್ಲಿ, ಆಗಲ್ಲ ಅದನ್ನ. ನಾವು ಹೊರಗೆ ಬಂದಿವಿ, ನಮ್ಮ ಫ್ರೀಡ್ ಮುಗೀತಲ್ಲ, ಹಿಂಗಾಗಿ ಹೊರಗೆ ಬಂದ್ವಿ ನಾವು. ಸೌಮ್ಯನೂ ಬಂದಿಲ್ಲ ಇವತ್ತು, ಯಾಕನ ಬರ್ತಾಳ ಏನಿಲ್ಲ ಆಕಿನೂ. ಸೌಮ್ಯ ಬಂದಿಲ್ಲ ಯಾಕೆ, ಏನಾಯ್ತಂತ? ಹಂಗೇನು ಗೊತ್ತಲೇ, ಒಟ್ಟು ಕ್ಲಾಸ್ ರೂಮ್ನಾಗ ಇದ್ದಿರ್ಕಿಲ್ಲ ಆಕಿ, ಫ್ರೀಡ್ ತೊಗೊಳತಿದ್ರಲ್ಲ ಸರ್, ಅವಾಗೂ ಇದ್ದಿರ್ಕಿಲ್ಲ. ಅಯ್ಯ, ಸೌಮ್ಯನ ಬಂದ್ಲ ನೋಡಲ್ಲಿ ನಿಂತಾಳ. ಸೌಮ್ಯ ಈಗ ಬಂದೆ, ಲೇಟ್ ಆಯ್ತಲ್ಲ ಯಾಕೆ? ಒಂದನೇ ಫ್ರೀಡ್ ಮಿಸ್ ಮಾಡ್ಕೊಂಡಲ್ಲ. ಬೆಳಗ್ಗೆ ಇವತ್ತು ಎಚ್ಚರ ಆಗಲಿಲ್ಲ, ಹಿಂಗಾಗಿ ಲೇಟ್ ಆಯ್ತು. ಎಲ್ಲ ರೆಡಿ ಆಗೋದ್ರೊಳಗೆ ಟಿಫಿನ್ ಸದ್ಯಕ್ಕೆ ಮಾಡಿಲ್ಲ ನೋಡಿ, ಹಂಗೆ ಬಂದೆ ನಾನು. ಸರ್ ಫ್ರೀಡ್ ಮುಗಿದು ಹೋಯ್ತಾನ, ನಾ ಫ್ರೀಡಿನ ಸಂಬಂಧ ಟಿಫಿನ್ ಮಾಡ್ಲಂಗೆ ಹಂಗೆ ಓಡಿ ಬಂದೆ. ಆದರೂ ಕ್ಲಾಸಿಗೆ ಹೋಗೋಕ್ಕಾಗಲೇ ಇಲ್ಲ ನೋಡಿ. ಈಗ ಜಸ್ಟ್ ಮುಗೀತು ಫ್ರೀಡ್ ಮುಗಿಸ್ಕೊಂಡು ಹೊರಗೆ ಬಂದೀವಿ. ಲತಾನು ಕ್ಲಾಸ್ ಮಿಸ್ ಮಾಡ್ಕೊಂಡ್ಲು, ನೀನು ಮಿಸ್ ಮಾಡ್ಕೊಂಡ್ರಿ ನೋಡಿ, ಇಬ್ಬರು ಮಿಸ್ ಮಾಡ್ಕೊಂಡ್ರಿ. ಹೌದು ಸೌಮ್ಯ, ಏನೋ ಚೇಂಜ್ ಕಾಣಕತ್ತಿ ಇಲ್ಲ ಇವತ್ತು, ಸೂಪರಾಗಿ ಕಾಣಕತ್ತಿ. ಚೇಂಜ್ ಕಾಣಕತ್ತಾನೆ ಏನಿಲ್ಲ, ಹಂಗೆ ಅದನ್ನ ನಾನು. ಅಯ್ಯ, ಸೂಪರಾಗಿ ಡ್ರೆಸ್ ಹಾಕೊಂಡ್ಬಂದಿಲ್ಲ ಸೌಮ್ಯ, ಡ್ರೆಸ್ ಮಾತ್ರ ಭಾರಿ ಕಾಣಕತ್ತ ನೀನು. ಏನು ಸ್ಪೆಷಲ್ವಾ ಇವತ್ತು ಸೌಮ್ಯ? ಡ್ರೆಸ್ ಸಖತ್ತಾಗೈತೆ ಬಿಡಿ ಇವತ್ತು. ಏನು ಸ್ಪೆಷಲ್ ಇಲ್ಲ, ಹಂಗೆ ಹಾಕೋಬೇಕು ಅನ್ನಿಸ್ತಾ ಹಾಕ್ಕೊಂಡೆ. ಭಾಳ ದಿನ ಆಗಿತ್ತ ಈ ಡ್ರೆಸ್ ಹಾಕೋಲೆ, ಹಿಂಗೆ ಹಾಕೊಂಬಂದೆ. ಏನೋ ಮನೋಜ್, ಸೌಮ್ಯ ಆ ರೇಂಜಿಗೆ ರೆಡಿಯಾಗಿ ಬಂದಾಳೆ ಇವತ್ತು. ಸೌಮ್ಯ ಬಂದಾಳ, ಎಲ್ಲಿದ್ದಾಳ? ಅಲ್ಲಿ ನೋಡು ನಿನ್ನ ಹಿಂದ್ಗಡೆ ಹೆಂಗೆ ನಿಂತಾಳು ರೆಡಿಯಾಗಿ, ಸಖತ್ತಾಗಿ ರೆಡಿಯಾಗಿ ನೋಡಿ ಇವತ್ತು. ಮಾತಾಡ್ತಾ ಏನು ಮಾತಾಡೋದು ಬಿಟ್ಟಿದ್ಲಲ್ಲ, ಮಾತಾಡತ್ತಾಳೆ ನಿನ್ನ ಜೋಡಿ? ಆಕಿ ನನ್ನ ಜೋಡಿ ಮಾತಾಡೋದು ಬಿಟ್ರೆ ನಾನು ಆಕಿ ಜೋಡಿ ಮಾತಾಡೋದು ಬಿಡ್ಬೇಕಲ್ಲ. ನೀನು ನಾನು ನೋಡ್ತೀನಿ, ನಾನು ಮಾತಾಡಿಸ್ತೀನಿ, ನಾನು ಇದನ್ನು ಮಾಡ್ತೀನಿ ಅನ್ಕೊತಾನೆ ಇನ್ನೇಂತರ ಅಷ್ಟೊಂದು ಸೂರಜ್ ಬಂದು ಹಾರಿಸ್ಕೊಂಡು ಹೋಗ್ಬಿಡ್ತಾನೆ ಆಕಿನ. ಏನು ಸೌಮ್ಯ ಈ ರೇಂಜಿಗೆ ರೆಡಿಗಳ, ಸಖತ್ತಾಗಿ ಕಾಣಕತ್ತಾಳಲ್ಲ, ಮಾತಾಡಿಸ್ಲೇನ? ಬೇಡ ಇಲ್ಲೇ ಮನೋಜನೂ ಅದಾನ, ಆಕಿ ಮೊದಲೇ ಹೇಳಾಳ ನನಗೆ, ಮನೋಜ್ ಇದ್ರೆ ನನಗೆ ಮಾತಾಡಿಸ್ಬೇಡ ಅಂತೇಳಿ. ಸುಮ್ಮನೆ ಮಾತಾಡ್ಸೋದೇನಕ್ಕೆ ಬೇಡ. ಸೂರಜ್ ಈಗ ಬಂದೆ ಕಾಲೇಜಿಗೆ? ಹಾಂ ಲತಾ, ನಂದು ಸ್ವಲ್ಪ ಲೇಟ್ ಆಯ್ತು ಇವತ್ತು, ಈಗ ಬಂದೆ ನಾನು. ಸೂರಜ್ ನಾನು ನೋಡ್ತಾ ಇದ್ದಾನಿಲ್ಲ ಇವತ್ತಿನ ಕ್ಲಾಸಿಗೆ ಭಾಳ ಜನ ಇಲ್ಲೇ ಇಲ್ಲ ನೋಡಿ. ಸರ್ ಭಾಳ ಬೇಯಾಕತ್ತಿದ್ರು, ಏನು ಇವ್ರ ಸಂಬಂಧ ನಾವು ಕ್ಲಾಸ್ ಹಾಕೋದು, ಕ್ಲಾಸಿಗೆ ಬರೋದಿಲ್ಲ ಇವ್ರು ಅಂತೇಳಿ. ಬರೀ 20 ಜನ ಅಷ್ಟೇ ಇದ್ವಿ, ಭಾಳ ಜನ ಇದ್ದಕ್ಕಿಲ್ಲ ಕ್ಲಾಸ್ನಾಗ ಇವತ್ತು. ಏನ ಅಂದಲಲ್ಲಿ ಸೂರಜ್ಕಿನ್ನ ಹಾರಿಸ್ಕೊಂಡು ಹೋಗ್ತಾನಂದಿನ
ಮಗನ ಈಗ ಒಂದು ಸತಿ ಅಂದು ಇನ್ನೊಮ್ಮೆ ಅಂದೆ ಅಂದ್ರೆ ನೋಡಿ ನೀನು ಆಕೆ ಯಾವತ್ತಿದ್ದರೂ ನನ್ನ ಇಷ್ಟಪಡ್ತಾಳೆ, ನಾನು ಆಕಿನ ಮದುವೆ ಆಗ ಹುಡುಗ, ನಾನು ಆಕಿನ ಪ್ರೀತಿ ಮಾಡೋ. ಏನಾರ ಆಕೆ ಇನ್ನೊಮ್ಮೆ ನನ್ನ ಮುಂದೆ ಅಂದಂಗೆ ಯಾವನಾರ ಮುಂದೆ ಅಂದು ಮತ್ತು ಕತಿನೇ ಬೇರೆ ಇರತ್ತಾ. ಈಗ ಹೇಳೇನು ನೋಡಿ ನೀನು. ಅಲ್ಲಿ ಸೌಮ್ಯ ನಿನ್ನ ಕೂಡ ಒಂದಿನ ಪ್ರೀತಿಯಿಂದ ಮಾತಾಡಿದ್ದು ನೋಡಿಲ್ಲ. ಸೂರಜಿನ ಜೋಡಿ ಕಂಟಿನ್ಯೂ ಆಗಿ ಅವ್ರು ಯಾವಾಗಿದ್ರು ಎಲ್ಲಿ ಹೋದ್ರು ಕೂಡ ಹೋಗಿದ್ರು, ಕೂಡೆ ನಿಂದಿರ್ತಿದ್ರು, ಎಲ್ಲ ಇದು ಮಾಡ್ತಿದ್ರು. ಅವತ್ತು ಸೂರಜಿನ ಜೋಡಿ ಜಗಳ ಮಾಡಿದ್ದಕ್ಕೆ ಅವಕ್ಕೆ ಇವತ್ತಿನವರೆಗೂ ನೀನು ಮಾತಾಡಿಸಿಲ್ಲ. ಒಳ್ಳೆ ಸೂರಜನ್ನು ಮಾತಾಡ್ಸಿದ್ ಬಿಟ್ಬಿಟ್ಟಾಳೆ. ಒಬ್ಬೇಕಿರ್ತಾಳೆ, ಈಗ ಜಾಸ್ತಿ ಯಾರನ್ನೂ ಮಾತಾಡಲ್ಲ. ಮಾತಾಡಿದ್ರೆ ಅವ್ರು ಲತಾನ್ ಜೋಡಿ ಅಷ್ಟು ಮಾತಾಡ್ತಾಳೆ, ಮತ್ತು ಹೊಳಕಿ ಫ್ರೆಂಡ್ ಸರ್ಕಲ್ನಾಗ ಅಷ್ಟು ಮಾತಾಡ್ತಾಳೆ. ನೀ ಅಂಥದ್ರಾಗ ಯಾವ ಒಂದು ಭರವಸೆಯಿಂದ ಆಕೆ ನೀನು ಪ್ರೀತಿ ಮಾಡ್ತಾ ಅನ್ಕೊಂತಿಲ್ಲ ನೀನು ಇಲ್ಲ ಸಲದ ನನ್ನ ಮುಂದೆ ಹೇಳ್ಬಿಡ. ಆಕೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಐತಿ, ಹಿಂಗಾಗಿನ ಆಕೆ ಸೂರಜನ ಮಾತಾಡ್ಸೋದು ಬಿಟ್ಟಾಳ. ಈಗಲ್ಲೇ ಸೂರಜನಂತ ನಾವು ಮಾತಾಡ್ಸತ್ತಾಳೆ ನೋಡೋಕ್ಕಿ ಇಲ್ಲ. ಇದಕ್ಕೆ ಪ್ರೀತಿ ಮಾಡ್ತಾನೆ ಅಂಥೇಳಿ ಹುಚ್ಚನ ಹಾಕದ್ ಕಾಣಿಸುತ್ತೆ. ಆಕೆಂತ ಹೊಳ್ಳಿ ನೋಡಬಲ್ಲ ಇದನ್ನು. ಸೂರಜ್ ಬಂದೇನ? ಅಲ್ಲೇ ನಾ ಇಲ್ಲೇ ನಿಂತ ನೀವ ನಡಕ್ ಬಂದು ಕಿತ್ತೋಡ್ ಬಂದು ನಿಂತಲ್ಲ. ಅಲ್ಲ ನಾನು ಸೂರಜಿನ ಮಾತಾಡ್ಸಕ್ ಬಂದೆ. ಈಗೇನ ಮಧು ಇದಕ್ಕೊಂದು ಈಟ್ರ ಬುದ್ಧಿ ಐತೇನಿಲ್ಲ. ಸೂರಜಿನ ಜೋಡಿ ಅಷ್ಟು ಮಾತಾಡಕತ್ತ ಬಿಟ್ಟಾಳಲ್ಲ, ಮಾತಾಡಿಸ್ಲೇನ ಸೂರಜನ್ನು? ಬೇಡ, ಅಲ್ಲೇ ನಿಂತ ನಾವು ಮನೋಜ್ ನೋಡ್ಕೊತಾನೆ ಸುಮ್ಮನೆ ಈ ಕಡೆ ಹೊಳ್ಳಿ ನಿಂತು ಬಿಡ್ತಾನೆ.